ಹಲ್ಲೆಲೂಯ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3:28 ವಚನ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಅನ್ನುವಂಥ ಭೇದವಿಲ್ಲ. ಯಾಕೆ? ವಾಕ್ಯ ಹೇಳುತ್ತೆ ಸತ್ಯವೇದದಲ್ಲಿ, ಕ್ರಿಸ್ತನಲ್ಲಿ ನೀವು ಗ್ರೀಕರು ಯಹೂದ್ಯರನ್ನು ಭೇದ ಭಾವ ಇಲ್ಲ. ಸಭೆಯಲ್ಲಿ ಕೂತಿರುವಂತ ನೀವು ಒಬ್ಬನು ಒಡೆಯನು ಅಂದ್ರೆ ಜಾಸ್ತಿ ಶ್ರೀಮಂತನು, ಆಳು ಅನ್ನುವಂಥ ಭೇದ ಭಾವ ಇಲ್ಲ ಇಲ್ಲಿ. ಹಾಗೇನೆ ಸಭೆಯಲ್ಲಿರುವಂತ ನಾವು ಸ್ತ್ರೀ ಪುರುಷರನ್ನು ಭೇದ ಭಾವ ಇಲ್ಲ, ಇಬ್ರು ಈಕ್ವಲ್. ಹೇಳ್ರಿ, ನೀವ್ ಹೇಳ್ರಿ, ಪುರುಷರು ಹೇಳ್ರಿ, ನಾನು ನನ್ನ ಹೆಂಡತಿ ಇಬ್ರು ಸಮಾನರು. ಹೆಂಗೈತಂದ್ರೆ ಅಂದು ಸಾಕು, ಕೈ ತೊಳ್ಕೊಂಬಿಡೋಣ, ನಾನು ನನ್ನ ಹೆಂಡತಿ ಇಬ್ಬರು ಸಮಾನರು. ನೀನು ಕೈ ತೊಳ್ಕೊಂಬಿಡ್ತಾನದೆ, ಸರಿ ಬರುವಲ್ತಂದು ಮಾತು. ಪ್ರೀತಿಯಿಂದ ಹೇಳ್ರಿ, ನಾನು ನನ್ನ ಹೆಂಡತಿ ಇಬ್ಬರು ಸಮಾನರು. ಏನೇನಪ್ಪ, ದೇವ್ರಿಗೆ ಸ್ತೋತ್ರ. ನಾನು ನನ್ನನ್ನು ಹೆಂಗ್ ಪ್ರೀತಿ ಮಾಡ್ತಾನೋ ನನ್ನ ಹೆಂಡ್ತಿನ ಕೂಡ ಹಂಗೆ ಪ್ರೀತಿ ಮಾಡ್ತಾನೆ. ಹೇಳ್ರಿ ಮದುವೆ ಆಗಿರೋರು, ನಾನು ನನ್ನ ದೇಹವನ್ನು ಹೆಂಗ್ ಪ್ರೀತಿಸ್ಕೊಳ್ತಾನೋ ನನ್ನ ಹೆಂಡ್ತಿನ ಹಂಗೆ ಪ್ರೀತಿ ಮಾಡ್ತಾನೆ. ನಾನು ಹೊರಗೆ ಏನೇನೋ ಚಿಕನ್ ಕಬಾಬ್ ಎಗ್ ರೈಸ್ ತಿಂದ್ರು ನನ್ನ ಹೆಂಡ್ತಿಗೆ ತಗೊಂಡು ಹೋಗ್ತಾನೆ. ಅದು 100 ವರ್ಷದಲ್ಲೇ ಚುಡ್ಗ ಬಾಯಿ ಬರ್ತಾರೆ. ಹೇಳ್ಬೇಕು ನೀವು, ನಾನು ಹೊರಗಡೆ ಹೋದಾಗೆ ಬಿರಿಯಾನಿ ಕಬಾಬ್ ಏನಾದ್ರು ತಿಂದ್ರೆ ನನ್ನ ಹೆಂಡ್ತಿಗೆ ನಾನು ತಗೊಂಡು ಹೋಗ್ತೀನಿ. ಏನ್ ಮಾತು ಬರ್ತಾ ಇಲ್ಲಲ್ಲಪ್ಪ ಇದಕ್ಕೆ. ಅಷ್ಟ್ರ ಮಟ್ಟಿಗೆ ತಿಂತಾ ಇದಾರೆ ಅಂತ ಅರ್ಥ. ಸುಷ್ಮಾ ಹೇಳ್ತಾರ, ನೀವು ಅಂತ ಪರಿ ತಿಂತಾ ಇದ್ರು, ಒಬ್ಬ ತಂದು ಕೊಟ್ಟಿಲ್ಲ ಯಾರಿಗೆ. ಹೇಳ್ರಿ, ನಾನು ನನ್ನ ಹೆಂಡತಿ ಕ್ರಿಸ್ತನಲ್ಲಿ ಸಮಾನರು. ನೀವೀಗ ಬರ್ತಾನೆಲ್ಲ, ಕೆಲವ್ರು ನಗುತ್ತೀರಿ, ಆಮೇಲೆ ಕೆಲವರು ಒಂಥರ ಕಸಿ ಬಿಸಿ ಆಗ್ಬಿಡೋದು. ವಾಕ್ಯ ಹೇಳ್ತದ ಇಲ್ಲಿ, ದೇವರ ಸನ್ನಿಧಾನದಲ್ಲಿ ಗ್ರೀಕರು ಆಮೇಲೆ ಹಿಬ್ರಿಯರು ಅನ್ನೋ ಪ್ರಶ್ನೆ ಇಲ್ಲ, ಯಹೂದ್ಯರು ಅನ್ನೋ ಪ್ರಶ್ನೆ ಇಲ್ಲ. ಎರಡನೇದು ಆಳು ಒಡೆ ಅನ್ನೋ ಪ್ರಶ್ನೆ ಇಲ್ಲ ಇಲ್ಲಿ. ಅಂದ್ರೆ ಇಲ್ಲಿ ನೋಡಿ, ಶ್ರೀಮಂತರಿದ್ರೆ ಕೆಲವರು ಬಡವರಿದ್ರೆ ಪ್ರಶ್ನೆನೇ ಇಲ್ಲ ಇಲ್ಲಿ. ಕ್ರಿಸ್ತನಲ್ಲಿ ಸಮಾನರೇ. ಹಾಗೇನೆ ಓದ್ದವ್ರಿದ್ರಿ, ಓದ್ಲಾರ್ದವ್ರು ಇದ್ರಿ, ಎಲ್ಲರೂ ಸಮಾನರೇ ಇಲ್ಲಿ. ಹಾಗೇನೆ ಸ್ತ್ರೀ ಪುರುಷ ಇಬ್ರು ಸಮಾನರು. ಮನೆಗೆ ಹೋದಂತರ ಇಬ್ರು ಗಂಡ ಹೆಂಡತಿ ಕೂತ್ಕೊಂಡು ಚೆನ್ನಾಗಿ ಪ್ರಾರ್ಥನೆ ಮಾಡಿ, ಎಲ್ಲೆಲ್ಲಿ ಸಮಾನತೆ ಕೊಟ್ಟಿಲ್ಲ ಅಲ್ಲೆಲ್ಲಿ ಸಮಾನತೆ ಕೊಡ್ರಿ. ಹಲ್ಲೆಲೂಯಾ. ವುಮೆನ್ಸ್ ಡೇ ಸ್ಪೆಷಲ್ ಆಗಿರೋದಕ್ಕಾಗಿನೇ ಸ್ತ್ರೀಯರಲ್ಲಿ ಒಬ್ಬ ಕ್ರೈಸ್ತ ಸ್ತ್ರೀ ಅಥವಾ ಯೇಸು ಕ್ರಿಸ್ತನ್ ನಂಬಿರುವಂತ ಒಬ್ಬ ಸ್ತ್ರೀಗಿರ್ಬೇಕಾಗಿರುವಂತ ಲಕ್ಷಣಗಳು ಏನು? ಓಕೆ, ನೇರವಾಗಿ ವಾಕ್ಯಕ್ಕೆ ಹೋಗೋಣ, ಸಮಯ ಇಲ್ಲದ ಕಾರಣ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 10ನೇ ವಚನ. ಅದು ಓದೋದಕ್ಕಿಂತ ಮುಂಚೆ ಜ್ಞಾನೋಕ್ತಿ 31ನೇ ಅಧ್ಯಾಯ 28ನೇ ವಚನ ಓದೋಣ. ಮನೆಯಲ್ಲಿ ಮಕ್ಕಳು ಹೇಳ್ತಾರಂತೆ ತಾಯಂದಿರನ್ನ ನೋಡಿ, ಏನಂತ ಹೇಳ್ತಾರಂತಂದ್ರೆ, ನಮ್ಮಮ್ಮ ಧನ್ಯಳು. ಹಾಗೇನೆ ಗಂಡ ಹೇಳ್ತಾನಂತೆ ಹೆಂಡತಿಯನ್ನ ನೋಡಿ, ಏನಂತ ಹೇಳ್ತಾನಂತಂದ್ರೆ ಅವನು, ಎಷ್ಟೋ ಜನ ಗುಣವತಿಯಾಗಿರುವಂತ ಹೆಂಡತಿಯರಿದಾರಮ್ಮ ಈ ಭೂಮಿ ಮೇಲೆ, ಆದ್ರೆ ನೀನು ಅವರೆಲ್ಲರಿಗಿಂತ ಶ್ರೇಷ್ಠಳು ಅಂತ ಹೇಳ್ತಾನಂತೆ ಗಂಡ. ಈಗ ಪ್ರಶ್ನೆ ಏನು ಅಂತಂದ್ರೆ, ನಿಮಗೆ ನಿಜವಾಗ್ಲೂ ನಿಮ್ಮ ಮಕ್ಕಳು ಹಂಗೆ ಹೇಳ್ತಾರ? ನಿಮ್ ಗಂಡ ಅಂದಿರು ಹಂಗೆ ನಿಮ್ಗೆ ಹೇಳ್ತಾರ ಅನ್ನೋದೇ ಪ್ರಶ್ನೆ ಇಲ್ಲಿ. ನಾನು ಒಂದ್ ವೇಳೆ ಯಾರಾದ್ರೂ ಪುರುಷನ ಕೇಳ್ತಾನೆ, ಏನಪ್ಪಾ ನಿನ್ನ ಹೆಂಡತಿ ಬಗ್ಗೆ ಹೆಂಗೆ ನೀನು ಕೂಡ ಹೇಳಕ್ ಸಾಧ್ಯ ಆಗುತ್ತಾ? ಈ ಭೂಮಿ ಮೇಲೆ ಎಷ್ಟೋ ಜನ ಗುಣವತಿಯಾಗಿರುವಂತ ಸತಿಯರಿದ್ದಾರೆ, ಹೆಂಡತಿಯರಿದ್ದಾರೆ, ಅವೆಲ್ಲರ ಮಧ್ಯದಲ್ಲಿ ಅಂಕಲ್ ನನ್ನ ಹೆಂಡತಿ ಬಹಳ ಶ್ರೇಷ್ಠವಾದಂತ ಹೆಣ್ಣು, ಶ್ರೇಷ್ಠವಾದಂತ ಸ್ತ್ರೀ ಅಂತ ನೀವು ಹೇಳಕ್ ಆಗುತ್ತಾ? ಅಥವಾ ನಾನು ಒಂದ್ ವೇಳೆ ಹೆಂಗಪ್ಪ ನಿನ್ನ ಹೆಂಡತಿ ಅಂದ್ರೆ, ಅಣ್ಣ ಅದನ್ನು ಸ್ಟೋರಿ ಅನ್ನು ಕೇಳ್ತೀಯ ಅಣ್ಣ, ಬೆರಕಿ ಅಣ್ಣ, ಮನೆ ಒಳಗೆ ಬಂದ್ರೆ ಬಿಡಂಗಿಲ್ಲ, ಹೊರಗೆ ಹೋದ್ರೆ ಬಿಡಂಗಿಲ್ಲ, ಹೊರಗೆ ಹೋಗಿ ನೆಮ್ಮದಿಯಿಂದ ಒಂದು ಸ್ವಲ್ಪ ಕೆಲಸ ಮಾಡಂಗಿಲ್ಲ, ಫೋನ್ ಮೇಲೆ ಫೋನು. ನಾನೇನು ನಿಜವಾಗ್ಲೂ ಸ್ತ್ರೀನ ಮದುವೆ ಮಾಡ್ಕೊಂಡಿನೋ ದೆವ್ವನ ಮದುವೆ ಮಾಡ್ಕೊಂಡಿನೋ ಅಂತ ಹೇಳೋರು ಇರ್ತಾರೆ ಇಲ್ಲಿ, ಕೆಲವರು ಇರ್ಬೋದು. ಹೆಸರು ಹೇಳ ಬೇಡ. ಹಲ್ಲೆಲೂಯಾ.
ಎಷ್ಟೋ ಜನ ಕೆಲವು ಪುರುಷರಿಗೆ ಅನಿಸ್ಬಿಟ್ಟಿರ್ತದೆ, ನಿಜವಾಗ್ಲೂ ಅಂದ್ರೆ ಈ ಹುಡುಗಿನ ಮದುವೆ ಆಗಬಾರ್ದಾಗಿತ್ತು, ನಾನು ಹೆಂಗ ಕೈ ಜಾರಿ ಬಿಡುತ್ತೆ ಅನ್ಕೋತ ಎಲ್ಲದ್ರಾಗ ಹುಷಾರಿದ್ದೆ, ಮದುವೆ ಆಗ್ಬಿಟ್ಟಿನಿ, ಯಪ್ಪ ದವ್ವನ ಕಟ್ಕೊಂಡಂಗೆ ಐತೆ ನನಗೆ ಅಂತ ಅನ್ಕೊಂಡು ಪುರುಷರು ಇರ್ತಾರೆ ಇಲ್ಲಿ. ಮಕ್ಕಳು ಹೇಳ್ತೀರಾ ನೀವು ಇಲ್ಲಿ, ನಮ್ಮಮ್ಮ ನಿಜವಾಗ್ಲೂ ಧನ್ಯತೆ ಉಳ್ಳಂತ ಮಮ್ಮಿ, ನಾನು ಬಹಳ ಆಶೀರ್ವಾದ ಮಾಡಿದೆ ನಮ್ಮ ಮಮ್ಮಿನ ಪಡ್ಕೊಳ್ಳೋದಕ್ಕಂತ ಹೇಳೋ ಮಕ್ಕಳಿದಾರ ಇಲ್ಲಿ ಯಾರಾದ್ರು? ಓಕೆ ಫೈನ್. ಈಗ ಮಕ್ಕಳು ಸ್ತ್ರೀಯರ ಕಡೆ, ನಿಮ್ಮ ಕಡೆ ನೋಡ್ತಾ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ನಿಮ್ಮ ಮಕ್ಕಳು ನಮ್ಮ ಮಮ್ಮಿ ಧನ್ಯಳು ಅಂತ ಹೇಳ್ಬೇಕಂದ್ರೆ, ನಿಮ್ಮ ಗಂಡಂದಿರು ನಿಮ್ಮನ್ನ ನೋಡಿದ ಮೇಲೆ, ನಿಜವಾಗ್ಲು ಎಷ್ಟೋ ಜನ ಹೆಂಡತಿಯರಿದ್ದಾರೆ, ಬಟ್ ಎಲ್ಲರಿಗಿಂತ ನೀನು ಶ್ರೇಷ್ಠಳಮ್ಮ ಅಂತ ನಿಮ್ಮ ಗಂಡಂದಿರು ಅನ್ಬೇಕಂದ್ರೆ ನೀವೇನೋ ಬೇರೆ ತರನೇ ಇರಬೇಕು. ಬಹಳ ಸಾರಿ ಕಂಪ್ಲೇಂಟ್ ಕೇಳ್ತೇವೆ, ನೀವು ಗಂಡ ಹೆಂಡತಿ ಜಗಳ ಆಡೋ ಸಮಯದಲ್ಲಿ ಗಂಡ ಬಂದು ಏನ್ ಹೇಳ್ತಾನೆ ಗೊತ್ತಾ, ನೋಡು ಆ ಮನೆಗೆ ಹುಡುಗಿ ಹೆಂಗಿದ್ದಾಳೆ, ಅವ್ರ ಹೆಂಡತಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಳೆ, ಅವ್ರ ಹೆಂಡತಿ ನೋಡಿ ಎಷ್ಟು ಸಿಂಪಲ್ ಆಗಿದ್ದಾಳೆ, ನೀನೇ ನನಗೆ ಸಾಕಾಗತ್ತಂತ ನಾವು ಬರೋ ಬೇರೆಯವ್ರನ್ನ ಹೋಲ್ಕೆ ಮಾಡಿ ಬೈಯೋದಿರ್ತತೆ ಕತೆ. ಹಲ್ಲೆಲೂಯಾ. ಸೊ ನಮ್ಮ ಮಕ್ಕಳು ಅಥವಾ ನಿಮ್ಗೆ ಹುಟ್ಟಿರುವಂತ ಮಕ್ಕಳು ನಿಮಗೆ, ಐ ಮೀನ್ ಸ್ತ್ರೀಯರಿಗೆ ಧನ್ಯಳು ಅಂತ ಕರಿಬೇಕಂದ್ರೆ, ನಿಮ್ಮ ಗಂಡಂದ್ರು ಎಲ್ಲ ಹೆಂಡತಿರಿಗಿಂತ ನಾನು ಹೆಂಡತಿ ಶ್ರೇಷ್ಠ ಅಂತ ಹೇಳ್ಬೇಕಂದ್ರೆ ನಿಮ್ಮಲ್ಲಿ ಕೆಲವು ಗುಣಗಳಿರ್ಬೇಕು. ಅಲ್ಲಿ ಜ್ಞಾನೋಕ್ತಿ ಬರೆದಂತ ಸೊಲೊಮೋನ್ ಹೇಳ್ತಾನೆ, 31ನೇ ಅಧ್ಯಾಯ 15ನೇ ವಚನ, ಜ್ಞಾನೋಕ್ತಿಗಳು 31:15. ಇಲ್ಲಿ ಒಬ್ಬ ಸ್ತ್ರೀಯನ್ನ ದೇವರು ನಮ್ಗೆ ತೋರಿಸ್ತಾ ಇದ್ದಾನೆ. ಆ ಸ್ತ್ರೀ ಹೇಗಿದ್ದಾಳೆ ಅಂತಂದ್ರೆ, ಕೇಳಿಸ್ಕೊತಿದ್ರಿ ಎಲ್ಲರೂ? ಈ ವುಮೆನ್ಸ್ ಡೇ ಸ್ಪೆಷಲ್ ಮೆಸೇಜ್ ಕೇಳಿದ ತಕ್ಷಣ ನೀವು ಬದಲಾಗಬೇಕು ಪೂರ್ತಿ. ಇಲ್ಲಿ ಒಬ್ಬ ಸ್ತ್ರೀಯನ್ನ ನೋಡ್ತೇವೆ, ಆಕೆ ಹೆಂಗಿದ್ದಾಳೆ ಅಂತಮ್ಮ? ಯಾವಾಗ ಎದ್ದೇಳ್ತಾಳೆ? ಇನ್ನು ಕತ್ತಲಿರುವಾಗಲೇ ಎದ್ದೇಳಿ ಮನೆಯಲ್ಲಿರುವಂತ ಎಲ್ಲ ಪಶು ಪ್ರಾಣಿಗಳಿಗೆ ಆಹಾರ ಹಾಕೋದಾಗಿರ್ಲಿ, ಹಳ್ಳಿಯಲ್ಲಿರುವಂತ ಸ್ತ್ರೀ, ಓಕೆ, ಮನೆಯಲ್ಲಿರುವಂತ ಮಕ್ಕಳಿಗೆ ಗಂಡನಿಗೆ ಬೇಕಾಗಿರುವಂತ ಆಹಾರ ಮಾಡೋ ವಿಷಯದಲ್ಲಿ ಆಗಿರ್ಲಿ, ಮನೆಯನ್ನ ನೋಡ್ಕೊಂಡು ಹೋಗೋ ವಿಷಯದಲ್ಲಿ ಈಕೆ ಬೆಳಿಗ್ಗೆ ಎದ್ದೇಳ್ತಾಳೆ ಇನ್ನು ಕತ್ತಲಿರುವಾಗಲೇ. ಈ ವಾಕ್ಯವನ್ನು ಧ್ಯಾನಿಸುವಾಗ ನಮ್ಗೆ ಅರ್ಥ ಆಗೋದೇನು ಅಂತಂದ್ರೆ, ಈ ಸ್ತ್ರೀ ಇನ್ನು ಕತ್ತಲಿರುವಾಗಲೇ ಮುಂಜಾನೆ ಬೇಗನೆ ಎದ್ದಾಳ್ತಾ ಇದ್ದಾಳೆ ಅಂದ್ರೆ ಕಾರಣ ಏನು ಅಂದ್ರೆ, ಈ ಸ್ತ್ರೀ ಬಹಳ ಜವಾಬ್ದಾರಿ ಉಳ್ಳಂತ ಹೆಣ್ಣುಮಗಳು. ನಿಮ್ಮ ಮಕ್ಕಳು ನಿಮ್ಮನ್ನ ನೋಡಿ ನಮ್ಮ ಮಮ್ಮಿ ಧನ್ಯಳು ಅಂತೇಳಿ, ಅಥವಾ ನಿಮ್ಮ ಗಂಡಂದರು ನನ್ನ ಹೆಂಡತಿ ತುಂಬಾ ಶ್ರೇಷ್ಠಳು ಅಂತ ಕರಿಬೇಕಂತಂದ್ರೆ, ಸ್ತ್ರೀಯರಲ್ಲಿರ್ಬೇಕಾಗಿರುವಂತ ಒಂದು ಮೇನ್ ಕ್ಯಾರೆಕ್ಟರ್ ಏನು ಅಂತಂದ್ರೆ, ಜವಾಬ್ದಾರಿಯುಳ್ಳ ಸ್ತ್ರೀಯರಾಗಿರ್ಬೇಕು ನೀವು. ಯಾವ ವಿಷಯದಲ್ಲಿ? ಮನೆ ವಿಷಯದಲ್ಲಿ. ಈ ವಾಕ್ಯವನ್ನು ಕೇಳೋ ನೀವು ಯಾರ್ಯಾರಾದ್ರೆ ಮುಂಜಾನೆ ಇನ್ನು ಸೂರ್ಯೋದಯದಕ್ಕಿಂತ ಮುಂಚೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀರಂತಂದ್ರೆ ನಿಮ್ಗೆ ಜವಾಬ್ದಾರಿ ಐತಂತ ಅರ್ಥ. ಇಲ್ಲ, ನಾವು 6 ಗಂಟೆವರೆಗೆ 7 ಗಂಟೆವರೆಗೆ ಹಾಸಿಗೆ ತೆಗಿಲಾರ್ದಂಗೆ ಮಲಗಿ 7 ಗಂಟೆಗೆ ಪಾಪ ಗಂಡ ಬಂದು ಕೇಳ್ತಾನೆ, ಏನಮ್ಮ ನಾಷ್ಟ ಆಯ್ತಂದ್ರೆ, ಇವತ್ತು ನಾಷ್ಟ ಇಲ್ಲ ಏನಿಲ್ಲ, ಅಲ್ಲೇ ಹೋಟ್ಲಾಗ ತಿನ್ಕೊಂಡು ಹೋಗು. ಹುಡುಗರು ಸ್ಕೂಲ್ಗೆ ಮಮ್ಮಿ ಏನಂತಂದ್ರೆ, ರಾತ್ರಿದ ಉಳ್ದದ್ ನೋಡಿ ಸ್ವಲ್ಪ ಅನ್ನ ಅದರ ಚಿತ್ರಾನ್ನ ಮಾಡ್ಕೊಂಡು ಹೋಗು ಅಂತ ಹೇಳೋ ಸ್ತ್ರೀಯರು ಯಾರಾದ್ರೂ ನಿಮ್ಮಲ್ಲಿ ಇದ್ರೆ, ನೀನು ಗುಣವತಿಯಾಗಿರುವಂತ ಸ್ತ್ರೀ ಅಲ್ಲ. ನಿನಗೆ ನಿನ್ನ ಮಕ್ಕಳು ಧನ್ಯಳ ಅಂತ ಕರೆಯೋದಿಲ್ಲ. ಸ್ಕೂಲ್ಗೆ ಹೋಗಿ ಬಂದ್ಮೇಲೆ ಟಿಫನ್ ಕ್ಯಾರಿಯರ್ ತೆಗಿತಾರೆ ಮಧ್ಯಾಹ್ನ ಊಟದ ಟೈಮ್ನಾಗೆ. ಪಕ್ಕದನ್ನ ಕೇಳ್ತಾನೆ, ನಿಮ್ಮ ಮಮ್ಮಿ ಏನು ಕಟ್ಕೊಟ್ರೆ ಅಂತಂದ್ರೆ, ನಮ್ಮ ಮಮ್ಮಿ ದೋಸೆ ಕಟ್ಟಿದ್ದಾರೆ, ಇಡ್ಲಿ ಕಟ್ಟಿದ್ದಾರೆ. ನಿನಗೇನು ಕಟ್ಟಿದ್ದಾರೆ ಅಂದ್ರೆ, ರಾತ್ರಿ ಅನ್ನಕ್ಕೆ ಚಿತ್ರಾನ್ನ ಕಲರ್ ಕಳಿಸಲ್ಲ ಅಂತಂದ್ರೆ ಅವನಲ್ಲಿ ಅಂತಾನೆ, ನಿಮ್ಮ ಮಮ್ಮಿನೇ ಬೇಯಿಸ್ಕೊಳೋ, ನಮ್ಮ ಮಮ್ಮಿ ಬ್ಯಾಡ್ ಮಮ್ಮಿ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ ಆಗುತ್ತೆ, ನೀನು ನಿನ್ನ ಮಕ್ಕಳಿಂದ ಬೈಸ್ಕೊಳ್ತಾ ಇದೀಯ ನೀನು. ಅದೇ ಕ್ಯಾರಿಯರ್ ಬಾಕ್ಸ್ ಕಟ್ಕೊಂಡು ಹೋಗಿಲ್ಲ, ಸಾರಿ, ಇವನ್ ಗಂಡ ಕೆಲ್ಸಕ್ಕೆ ಹೋಗಿರೋ ಇರ್ತಂತಾನೆ. ಕೆಲಸದಲ್ಲಿ ಕೇಳ್ತಾರೆ, ಹಾಯ್ ಬ್ರದರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಏನಪ್ಪ ಬಂದೆ, ಕೆಲ್ಸಕ್ಕೆ ಬಂದೆ, ಏನು ಮಾಡಿದ್ರಿ ನಾಷ್ಟ ಇವತ್ತು? ಹಾಗೆ ಕೆಲಸದಲ್ಲಿ ಮಾತಾಡ್ತಾ ಕೇಳಿದೆ, ಎಲ್ಲಿಯಪ್ಪ ನನ್ನ ಹೆಂಡ್ತಿ ಇನ್ನ ಎದ್ದಿದ್ದಿಲ್ಲ ಏನಿಲ್ಲ, ನಾನು ಎಲ್ಲೇ ದಾರ್ಯಾಗಲ್ಲಿ ರೆಡ್ಡಿ ಹೋಟ್ಲ್ದಾಗ 2 ಇಡ್ಲಿ ತಿನ್ಕೊಂಡ್ ಬಂದೀನಿ ಅಂತ ಹೇಳ್ತಾನ ಅವನು. ಅವಾಗ ಅವನ ಮನುಷ್ಯನಾಗ ಅನಿಸ್ತದೆ, ಅಪ್ಪ ನನ್ನ ಹೆಣ್ತೆ ಬೇಯಿಸ್ಬಿಡಪ್ಪ, ಬೆಳಿಗ್ಗೆದ್ದು ಬಿಸಿ ಬಿಸಿ ಇಡ್ಲಿ ಮಾಡಿ ಸಾಂಬಾರು ಮಾಡಿ ತಿನ್ನಿಸ್ ಕೇಳ್ತಾಳೆ, ಇವನು ಹೆಣ್ತಿ ಅಂತ ದರಿದ್ರ ಇದ್ದಂಗೆ ಅದು. ಇವನು ಕೂಡ ಮನುಷ್ಯನಾಗ ಅನ್ಸುತ್ತೆ, ಏಕಿನ ಮಾಡ್ಕೋಬಾರ್ದಾಗಿತ್ತು ನಾನು. ಸ್ತ್ರೀಯರು ಜವಾಬ್ದಾರಿ ಉಳ್ಳವರಾಗಿರ್ಬೇಕು ನೀವು.
ಈಕಿ ನೋಡು, ಬೈಬಲ್ ಆಗಿರೋ ಈ ಸ್ತ್ರೀ 31ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡ್ತವೆ, ಮುಂಜಾನೆ ಇನ್ನು ಕತ್ತಲಿರುವಾಗಲೇ ಎದ್ದಾಳ್ತಾಳೆ. ಯಾಕೆ? ಜವಾಬ್ದಾರಿ ಇದ್ದರು ಮಾಡೋ ಕೆಲಸ ಅದು. 8 ಗಂಟೆಗೆ ಎದ್ದಾಳದೆ, 9 ಗಂಟೆಗೆ ಬ್ರಷ್ ಮಾಡಿದೆ, 9 ಗಂಟೆಗೆ ಬ್ರಷ್ ಮಾಡ್ತಾ ಹೊರಗೆ ಬಂದು ಮಾತಾಡಿದೆ. ಆಮೇಲೆ ಇನ್ನು ಆ ಪಕ್ಕದ ಮನೆ ಅಕ್ಕ ನೀನ್ ಇನ್ನ ಸಾಮಾನು ತಿಕ್ಕಿಲ್ಲ ಅಕ್ಕ ಅಂತಂದ್ರೆ, ಅವನು 3 ಗಂಟೆಗೆ ಗಂಡ ಸಾಯಂಕಾಲ ಬರೋ ಟೈಮ್ನಾಗ ಎಲ್ಲ ನೀಟಿರ್ತದ ಮನೆ. ಅಲ್ಲಿವರೆಗೆ ಬರೀ ತಿಕ್ಕದು ತೊಳೆದು ಸುದ್ದಿಗಳು. ವಾಟ್ ರೆಸ್ಪಾನ್ಸಿಬಿಲಿಟಿ ಯು ಹ್ಯಾವ್? ನಿಮ್ಮ ಮನೆ ಅದಕ್ಕೆ ಹಂಗಿರ್ತದ. ಗಂಡಂದ್ರಿಗೆ ಕೆಲವ್ರು ಬೇರೆಯವ್ರ ಮನೆಗಳಿಗೆ ಹೋದಾಗ ಮನೆ ನೀಟ್ ಇದ್ದಿದ್ದು ನೋಡಿ ಅವ್ನಿಗೆ ಅನ್ಸಿರ್ತತೆ, ಇಲ್ಲಿರೋರಿಗೆ ಹೇಳ್ತೇನೆ ನಿಜ, ಅವ್ನಿಗೆ ಅನ್ಸಿರ್ತದೆ ನನ್ನ ಹೆಂಡತಿ ಕೂಡ ನನ್ನ ಮನೆ ಹಿಂಗಿಟ್ರೆ ಬೇಸಿರ್ತದಲ್ಲ ಅಂತ. ಹೇಳಕ್ ಭಯ. ಏಮ್ಮ ಸುಮ್ಮನೆ ರೌದ್ರಾವತಾರ, ನೀನು ಏನನ್ನ ಹೇಳಿ ಅಂತಂದ್ರೆ ಗಂಗಾಳ ಚೊಂಬ್ ಹೊರಗೆ ಹೋಗಿರ್ತವ. ಜವಾಬ್ದಾರಿನೇ ಇಲ್ಲ. ಮದುವೆ ಆದಾಗ ನೋಡಿದ್ರೆ ಅವ್ರ ಅಪ್ಪ ಮಾಡಿದ್ರು, ಇಲ್ಲಪ್ಪ ನನ್ನ ಮಗಳು ಚೆನ್ನಾಗಿ ಅಡುಗೆ ಮಾಡ್ತಾಳೆ, ನನ್ನ ಮಗಳು ಭಾಳ ಜವಾಬ್ದಾರಿ, ಫ್ಯಾಮಿಲಿ ಅಂದ್ರೆ ಫುಲ್ ಕೇರು. ಬಂದು 1 ತಿಂಗಳು 2 ತಿಂಗಳು ಆಮೇಲೆ ಜವಾಬ್ದಾರಿನ ಮರೆತು ಮನೆ ಕೆಡಿಸಿ ಕುಪ್ಪಿಟ್ಟು ಬಿಟ್ಟಿರ್ತಾರೆ. ನಿಮ್ಮ ಮಕ್ಕಳು ಹೊಗಳ್ಬೇಕಂದ್ರೆ ನಿಮಗೆ ಪೂರ್ತಿ ಜವಾಬ್ದಾರಿ ಇರ್ಬೇಕು ಮನೆ ಬಗ್ಗೆ. ನಾನು ಇವತ್ತೊಂದು ಪೋಸ್ಟರ್ ಹಾಕಂತ ಹೇಳಿದೆ ತಾನೆ. ಅದು ಯಾಕೆ ಪೋಸ್ಟರ್ ಹಾಕಿಲ್ಲ ಅಂತಂದ್ರೆ, ಆ ಪೋಸ್ಟರ್ ಹೆಂಗ್ ಡಿಸೈನ್ ಮಾಡ್ತಾ ಇದ್ದೆ ಅಂದ್ರೆ, ಒಬ್ಬ ಸ್ತ್ರೀಗೆ ಒಂದು 10 ಕೈಗಳು. 10 ಕೈಗಳು. ಒಂದು ಕೈಯಲ್ಲಿ ಕೆಲಸ ಮಾಡೋದು, ಒಂದು ಕೈಯಲ್ಲಿ ಮನೆ ಕ್ಲೀನ್ ಮಾಡೋದು, ಒಂದು ಕೈಯಲ್ಲಿ ಅಡುಗೆ ಮಾಡೋದು, ಒಂದು ಕೈಯಲ್ಲಿ ಓದೋದು. ಅಂದ್ರೆ ಇವೆಲ್ಲ ಜವಾಬ್ದಾರಿನೇ ನೀನು ನಿಭಾಯಿಸ್ಕೊಂಡು ಹೋಗ್ಬೇಕು ಮನೆಯಲ್ಲಿ. ಭಾಳ ಸ್ತ್ರೀಯರನ್ನ ನೋಡ್ತವೆ, ಬರೀ ಫ್ಯಾಷನ್ ಬೇಕಂತಾರೆ. ಭಾಳ ಸ್ತ್ರೀಯರು ನೋಡ್ತಾವೆ ಸುಮ್ಮನೆ ತಿನ್ನಕ್ಕೆ ಬೇಕು, ಡ್ರೆಸ್ ಮಾಡ್ಕೊಳಕ್ ಬೇಕು, ತಿರ್ಗಕ್ಕೆ ಬೇಕಂತ. ನಿಮ್ಮ ಮನೆಗಳು ಚೆನ್ನಾಗಿರಲ್ಲ. ಆಮೇಲೆ ನಿಮ್ಮ ಮಕ್ಕಳು ನಿಮ್ಮನ್ನು ಏನಂತ ಕರೀತಾರೆ ಅಂತಂದ್ರೆ, ನಮ್ಮ ಮಮ್ಮಿ ಧನ್ಯಳನ್ನಲ್ಲ, ನಮ್ಮ ಮಮ್ಮಿ ದೆವ್ವ ಅಂತಾರೆ. ಗಂಡ ಎಲ್ಲಾ ಸ್ತ್ರೀಯರಲ್ಲಿ ನೀನು ಶ್ರೇಷ್ಠವಾದ ಸ್ತ್ರೀಯಮ್ಮ, ನಿನ್ನ ಕಟ್ಕೊಂಡು ನನಗೆ ಪುಣ್ಯ ಬಂತ ಅನ್ನಂಗಿಲ್ಲ. ಯಾಕೆ ಜನ್ಮದ ಪಾಪನೋ ನೀನು ಕಟ್ಕೊಂಡಿದ್ದ ಅಂತ ಕೊರಗ್ತಿರ್ತಾನ ನನ್ನ ಒಳಗೆ. ಈಗ ನೋಡಿ, ಈಗ ನಾನು ಮನೆಗೆ ಹೋದ್ಮೇಲೆ ನೀವು ಕೇಳ್ರಿ ನಿಮ್ಮ ಯಜಮಾನ್ರ, ರೀ ನನ್ನ ಕಟ್ಕೊಂಡು ನಿಜವಾಗ್ಲೂ ನಿನಗೆ ಧನ್ಯತೆ ಐತಾ ಅಂತ ಕೇಳಿದ್ರೆ, ಅವ್ನು ನಿಜವಾಗ್ಲೂ ಹೇಳ್ಬೇಕು ಅದನ್ನು ಬಾಯಿ ತೆಗೆದು. ನಿಜವಾಗ್ಲೂ ಐತಮ್ಮ ಅಂದ್ರೆ, ಯಪ್ಪ ಹೇಳಿದ್ರಿಗೇನ ಮತ್ತೆ ರಾತ್ರಿ ಜಗಳ ಆಗ್ತತೇನೋ ಅಂತೇಳಿ, ಹೂನಮ್ಮ ಫುಲ್ಲಮ್ಮ ಭಾಳ ಅದೃಷ್ಟ ಮಾಡಿನಮ್ಮ ಅಂತ ಮೇಲೆ ಹೇಳ್ಬಾರ್ದು. ಅವನು ಮೇಲೆ ಹೇಳ್ತಾ ಇದ್ದಾನಂದ್ರೆ ನಿನ್ಗೆ ಅರ್ಥ ಆಗ್ಬೇಕು, ನೀನ್ ಸರಿ ಇಲ್ಲ ಅಂತ ಅರ್ಥ. ಅದು ಇವತ್ತು ಜವಾಬ್ದಾರಿನ ಮರ್ತೋದ್ರೆ ಹೆಂಗೆ ನಡೀತಾವೆ ಸಂಸಾರಗಳು. ಓಕೆ, ಟೈಮ್ ಇಲ್ಲ. ಓಕೆ, ಬರೋಣ. 2ನೇದು ಅದೇ 31ನೇ ಜ್ಞಾನೋಕ್ತಿಗಳು 26ನೇ ವಚನ ಓದಿ. ಇಲ್ಲಿ ಒಬ್ಬ ಸ್ತ್ರೀಯನ್ನ ನೋಡ್ತವೆ. ಅದೇ ಅಧ್ಯಾಯ 26ನೇ ವಚನದಲ್ಲಿ ನೋಡ್ತವೆ, ಇಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ. ಆ ಸ್ತ್ರೀ ಜ್ಞಾನವನ್ನು ತೋರಿಸ್ತಾಳೆ. ಆಮೇಲೆ ಜ್ಞಾನನ ಹೆಂಗ ವ್ಯಕ್ತಪಡಿಸ್ತಾಳೆ? ಜ್ಞಾನವನ್ನ ಅಥವಾ ಬುದ್ಧಿ ಹೇಳೋದನ್ನ ಪ್ರೀತಿಯಿಂದ ಬುದ್ಧಿ ಹೇಳೋ ಸ್ತ್ರೀ. ಅಂದ್ರೆ ಮೊದಲನೇ ಸ್ತ್ರೀ ಹೇಗಿದ್ದಾಳೆ ಇಲ್ಲಿ ಅಂತಂದ್ರೆ, ಅಥವಾ ಸ್ತ್ರೀಗಿರ್ಬೇಕಾಗಿರುವಂತ ಮೊದಲನೇ ಲಕ್ಷಣ ಏನಂದ್ರೆ ಜವಾಬ್ದಾರಿ ಮನೆ ಬಗ್ಗೆ. 2ನೇದು, ಸ್ತ್ರೀ ಫುಲ್ ಜಾಣೆ, ಜ್ಞಾನವಂತೆಯಾಗಿ ವರ್ತಿಸಬೇಕಾಕಿ ಎಲ್ಲ ವಿಷಯದಲ್ಲಿ. ಮನೆ ನೋಡ್ಕೊಳ್ಳೋ ವಿಷಯದಲ್ಲಿ, ಗಂಡನ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಅಷ್ಟೇ ಮಾತ್ರವಲ್ಲ ಆರ್ಥಿಕ ವಿಷಯದಲ್ಲಿ. ₹10 ಹೈದರಾಬಾದ್ ಚೂಸ್ ವಸ್ತಾನ ಅಂತಂದಂಗೆ ಖರ್ಚು ಮಾಡಿಸಿ ನಷ್ಟನ ತಂದಿಡೋದಲ್ಲ. ಆಮೇಲೆ ಈಕೆ ಜ್ಞಾನವಂತೆಯಾಗಿ ಬುದ್ಧಿ ಮಾತನ್ನ ಹೆಂಗೆ ಹೇಳ್ತಾಳೆ? ಪ್ರೀತಿಯಿಂದ ಹೇಳ್ತಾಳೆ. ಬಾ, ನಿಮ್ಮ ಪಕ್ಕದ ಮನೇಲಿ ಅನ್ಬೇಕು, ಆ ಸ್ತ್ರೀ ಕಡೆ ಹೋಗ್ರಿ, ನಿಜವಾಗ್ಲು ಎಷ್ಟು ಜಾಣೆ ಇದ್ದಾಳಂದ್ರೆ ಅಷ್ಟು ಜಾಣೆ ಇದ್ದಾಳಾಕಿ. ಕುಟುಂಬದ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಗಂಡ ವಿಷಯದಲ್ಲಿ, ಸಂಸಾರ ಮಾಡೋ ವಿಷಯದಲ್ಲಿ, ಅನಂತರ ಕುಟುಂಬನ ನಡೆಸ್ಕೊಂಡು ಹೋಗೋ ವಿಷಯದಲ್ಲಿ ತುಂಬಾ ಜಾಣೆ ಇದ್ದಾಳೆ. ಆಕಿ ಕಡೆ ಹೋಗಿ ಸ್ವಲ್ಪ ಹೊತ್ತು ಕುಂತ್ರ ಸಾಕು, ಸ್ವಲ್ಪ ಬುದ್ಧಿ ಬರ್ತದೆ ನಮ್ಗೆ ಅಂತೇಳಿ ಪಕ್ಕದ ಮನೆ ಸ್ತ್ರೀಯರು ನಿಮ್ಮ ನೋಡಿ ಹೇಳ್ಬೇಕು. ಏನಂತ? ಜಾಣೆ ಪಾಕಿ ಅಂತೇಳಿ. ಆಮೇಲೆ ಮನೆಗೆ ಸಮಸ್ಯೆಗಳು, ಯಾರ ಮನೆಗೆ ಸಮಸ್ಯೆ ಇರೋದಿಲ್ಲ? ಎಲ್ಲರ ಮನೆಗೆ ಸಮಸ್ಯೆ ಇರುತ್ತೆ. ಕನ್ನಡದಲ್ಲಿ ಒಂದು ಮಾತಿದೆ, ಏನಂತೇಳಿ, ಎಲ್ಲರ ಮನೆಗೆ ದೋಸೆ ತೂತೆ. ಅದು ಎಲ್ಲರ ಮನೆಗೆ ತೂತಿರುತ್ತೆ. ಆದ್ರೆ ಆ ಸಮಸ್ಯೆಗಳು ಎದ್ದಾಗ ಜ್ಞಾನವಂತೆಯಾಗಿರುವಂತ ಸ್ತ್ರೀ ಏನ್ ಮಾಡ್ತಾಳೆ ಅಂತಂದ್ರೆ, ಬುದ್ಧಿ ಮಾತನ್ನ ಹೆಂಗ್ ಹೇಳ್ತಾಳೆ ಅಮ್ಮ? ಪ್ರೀತಿ ತೋರಿಸಿ ಬುದ್ಧಿ ಮಾತು ಹೇಳ್ತಾಳೆ. ಗಂಡ ಒಂದ್ ವೇಳೆ ದಾರಿ ತಪ್ಪಿ ಹೋಗ್ಯಾನ ಅನ್ಕೊಳ್ರಿ, ನೀವೇನ್ ಮಾಡ್ಬೇಕು? ನೀವು ಕೂಡ ದಾರಿ ತಪ್ಪಿಬಿಡ್ಬೇಕು.
ಒಂದು ವೇಳೆ ಗಂಡ ಹೆಚ್ಚು ಕಡಿಮೆ ಲೇಟಾಗಿ ಬಂದಾನ ಮನೆಗೆ, ಯಾವುದೋ ಕಾರಣಕ್ಕೆ, ದಿನ ಬರೋರ ಕತೆ ಅಲ್ಲ, ಯಾವುದೋ ಒಂದು ಕಾರಣಕ್ಕೆ ಬಂದಾನೆ, ಅವತ್ತು ನೀವೇನು ಮಾಡಬೇಕು? ಕಾಫಿ ಗೀಫಿ ಕೊಟ್ಟು, ಏನ್ರಿ ಇವತ್ತು ಲೇಟ್ ಆಯ್ತಲ್ಲ ಅಂತ ಪ್ರೀತಿಯಿಂದ ಕೇಳ್ಬೇಕು. ಇನ್ನ ಕಾಲು ಇಡಾಕಿಲ್ಲ ಬಾಗ್ಲಾಗೆ, ನನಗೆ ಗೊತ್ತೇಳು ನೀನು ಇಂತಾನೆ ಅಂತ ನಾನು ಅವಾಗ ಅನ್ಕೊಂಡಿದ್ದೆ ಮದುವೆ ಮಾಡ್ಕೊಂಡಾಗೆ. ನಿನಗೆ ಮನೆ ಅಂದ್ರೆ ಲೆಕ್ಕಿಲ್ಲ, ಹೆಣ್ತಿ ಅಂದ್ರೆ ಲೆಕ್ಕಿಲ್ಲ, ಮಕ್ಕಳು ಅಂದ್ರೆ ಲೆಕ್ಕಿಲ್ಲ, ಯಾವಾಗ ಇನ್ನು ಅವತ್ತೇ ಬಂದಿರ್ತಾನೆ ಪಾಪ, ಲೇಟಾಗಿ ಯಾವತ್ತೂ ಬಂದಿರಂಗಿಲ್ಲ. ನೀನು ಲಾಸ್ಟ್ ಒಂದು ವಾಕ್ಯ ತೋರಿಸ್ತಾನೆ ಈ ಸ್ತ್ರೀಯರು ಹೆಂಗಿರ್ತಾರಂತೇಳಿ. ಮಕ್ಕಳ ವಿಷಯದಲ್ಲಿ ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ, ನಾನು ಕೆಲವ್ರು ನೋಡಿದ್ದೇನೆ, ಈ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ಸಿಟ್ಟಿರ್ತದೆ. ಈಗ ಒಂದು ಪ್ರಶ್ನೆ ಕೇಳ್ತಾನೆ, ಮಕ್ಕಳಿರೋರು ನಿಮ್ಮ ಮನೆಯಲ್ಲಿ ಮಕ್ಕಳನ್ನ ಜಾಸ್ತಿ ಯಾರು ಬಡಿತಾರೆ? ಅಪ್ಪ ಬಡಿತಾರೆ, ಅಮ್ಮ ಬಡಿತಾರೆ? ಇಲ್ಲೇ ಅವರೇ ಹೇಳ್ತಾರೆ. ಯಾರು ಹೊಡಿತಾರ? ನೀವೇ ಹೇಳ್ಬೇಡ ಸ್ತ್ರೀಯರು. ನಿಮ್ಮ ಯಜಮಾನರು ಹೊಡಿತಾರ ಮಕ್ಕಳ ಜಾಸ್ತಿ? ನೀವು ಹೊಡಿತೀರ? ನೀವೇ ಹೊಡಿತೀರಿ? ಅಬ್ಬಾ ಒಪ್ಕೊಂಡ್ರೆ ಎಲ್ಲರೂ. ಎದಕ್ಕೆ? ದವುಗಳದಾವ ಹೆಂಗೆ? ಮಾತಿಗೆ ಸಿಟ್ಟು, ಮಾತಿಗೆ ಹೊಡೆಯೋದಕ್ಕೊಂದು ರೀಸನ್ ಇರ್ತದೆ. ಹೌದಾ? ತಪ್ಪು ಮಾಡ್ದಾಗ ಹೊಡಿಬೇಕು, ಬುದ್ಧಿ ಮಾತನ್ನು ಹೇಳ್ಬೇಕು. ತಪ್ಪುಗಳನ್ನ ಕರೆಕ್ಷನ್ ಮಾಡೋಕ್ಕೆ ಪ್ರೀತಿಯಿಂದ ಬುದ್ಧಿ ಮಾತನ್ನು ಹೇಳೋದನ್ನ ಕಲಿಸ್ಬೇಕು ನಾವು. ಹಲ್ಲೆಲೂಯ. ಇವತ್ತು ಬಹಳ ಜನ ಸ್ತ್ರೀಯರು ಏನು ಮಾಡ್ತಾರಂತಂದ್ರೆ, ಜ್ಞಾನ ಇಲ್ಲ ಅವ್ರಿಗೆ, ಜ್ಞಾನ ಇಲ್ಲ, ಬುದ್ಧಿ ಇಲ್ಲ. ಹೌದು, ಕುಟುಂಬ ಅಂದ್ರೇನು, ಯಜಮಾನ ಅಂದ್ರೇನು, ಮಕ್ಕಳು ಅಂದ್ರೇನು, ಈ ಕುಟುಂಬನ ನಡ್ಸ್ಕೊಂಡು ಹೋಗೋದು ಹೇಗೆ, ಇರೋ ಬರೋ ಆದಾಯ ಎಷ್ಟಿದೆ, ಆ ಆದಾಯದಲ್ಲಿ ನಾನು ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು? ಇಲ್ಲ ಇಲ್ಲ ಇಲ್ಲ, ಬಹಳ ವಿಚಿತ್ರ ಜೀವನ ಕೆಲವ್ರದ್ದು. ಬುದ್ಧಿಲ್ಲದವ್ರ ಥರ ವರ್ತಿಸ್ತಾ ಇರ್ತಾರೆ. ಅದಕ್ಕಾಗಿ ವಾಕ್ಯ ಹೇಳುತ್ತೆ, ಸ್ತ್ರೀ ಜವಾಬ್ದಾರಿ ಉಳ್ಳವಳಾಗಿರ್ಬೇಕು, ನಂತರ ಜ್ಞಾನದಿಂದ ತುಂಬಿಸಲ್ಪಟ್ಟವಳಾಗಿರ್ಬೇಕು. ಇನ್ನೊಂದು ವಾಕ್ಯ ಹೇಳಿ ಮುಗಿಸ್ಬಿಡ್ತಾನೆ, ಓದಿ. 31ನೇ ಅಧ್ಯಾಯ, ಅದೇ ಜ್ಞಾನೋಕ್ತಿಗಳು, 27ನೇ ವಚನ. ಸೋಮಾರಿತನದ ಅನ್ನವನ್ನು ತಿನ್ನದೆ ಗೃಹ ಕೃತ್ಯಗಳೆಲ್ಲ ನೋಡ್ಕೊಂತಾಳೆ, ಎಲ್ಲ ಕೆಲಸ ಮಾಡ್ತಾಳೆ. ಕೇಳ್ತಾ ಇದ್ರಲ್ಲ ಎಲ್ಲರೂ? ಗೃಹ ಅಂದ್ರೆ ಮನೆ. ಈಗ ಗಂಡ ಹೆಂಡತಿ ಬೇರೆ ಇರ್ತಾರೆ ತಾನೆ, ಗಂಡ ಹೆಂಡತಿ ಮದುವೆಯಾಗಿ ಬೇರೆ ಇರ್ತಾರೆ ತಾನೆ, ಆವಾಗ ಕೆಲಸ ಮಾಡೋದೇ ಬೇರೆ. ಹೆಣ್ಮಕ್ಳು ಗಂಡ ಹೆಂಡತಿ ಅತ್ತೆ ಮಾವರ ಜೊತೆ ಇರಬೇಕು, ಅವಾಗ ಮಾಡೋ ಕೆಲಸನೇ ಬೇರೆ. ಇಲ್ಲಿ ವಾಕ್ಯ ಹೇಳುತ್ತೆ, ಒಬ್ಬ ಸ್ತ್ರೀಯಾಗಿ ನೀನು ಯಾವುದೋ ಒಂದು ಮನೆಗೆ ಹೆಂಡತಿಯಾಗಿ ಹೋಗಿರ್ತಿ ತಾನೆ, ಒಬ್ಬ ಗಂಡನಿಗೆ ಆ ಮನೆಯಲ್ಲಿ ನೀನು, ಸಾರಿ ಟು ಸೇ ದಿಸ್, ಓಕೆ, ಎಕ್ಸ್ಟ್ರೀಮ್ಲಿ ಸಾರಿ, ಇದು ಹೇಳೋದು ಬೇಜಾರಾಗಬಾರ್ದು, ನೀನು ಸೋಮಾರಿತನದ ಅನ್ನ ತಿನ್ನಬಾರ್ದಲ್ಲಿ. ಏನು ತಿನ್ನಬಾರ್ದು? ಹಂಗೆ ಇರೋದು ವಾಕ್ಯದಲ್ಲಿ. ಈ ಸ್ತ್ರೀ ಸೋಮಾರಿತನದ ಅನ್ನ ತಿನ್ನಲಾರ್ದಂತೆ ಗೃಹ ಕೃತ್ಯಗಳಂದ್ರೆ ಮನೆ ಕೆಲಸಗಳು ಎಲ್ಲವನ್ನ ಮಾಡ್ಕೊಂಡು ಹೋಗ್ತಾಳೆ. ಇಲ್ಲಿ ಮದುವೆ ಆಗುವಂಥ ಸ್ತ್ರೀಯರು ಇದಿರ್ತಾನೆ, ನಿಮ್ಗೆ ಹೇಳೋಂಥದ್ದು ಏನಂದ್ರೆ, ನೀವು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಅಲ್ಲಿ ಸೋಮಾರಿತನದಿಂದ ಊಟ ಮಾಡಬಾರ್ದು, ಮನೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ನೀವು ಅಲ್ಲಿ. ಗಂಡ ಹೆಂಡತಿ ಅತ್ತೆ ಮಾವ ಎದರ ಅನ್ಕೊಳ್ಳಿ, ಈ ಅಮ್ಮ ಸೊಸೆಗೆ ಯಾವಾಗ ಬೇರೆ ಆಗ್ಬೇಕು ಅನ್ನೋದೊಂದು ಆಲೋಚನೆ ಅಷ್ಟೇ. ಗಂಡನ ಅವನ್ನ ತಲೆ ಮೇಲೆ ಚಟ್ನಿ ಹರಿದು ಅವ್ನು ದಿನ ತಲೆ ಸ್ನಾನ ಮಾಡ್ಬೇಕು ಅಂತ ಚಟ್ನಿ, ಅದು ಬುಡ್ಡೆ ಚಟ್ನಿ ಏನಂತಾರೆ, ಹಂಗೆ ಚಟ್ನಿ ಹರಿದು ಅವನಿಗೆ ತಿಕ್ಕಿಡ್ದೋಗಿ ಏನೋ ಒಂದು ಹೇಳಿ, ಯಾಕಂದ್ರೆ ಕೆಲ್ಸಗಳು ಮಾಡಕ್ಕೆ ಏನೋ ಒಂದು ಸೋಮಾರಿತನದಲ್ಲಿ ಬಿದ್ದು ಲಾಸ್ಟಿಗೆ ಬೇರೆ ಮಾಡಿಬಿಡ್ತಾರೆ. ಬೇರೆ ಮಾಡಿದಾಗ ಇವಾಗ ಅವಾಗ ಬರ್ತದೆ ಮೈಯಾಗ ನಿಜವಾದ ಆತ್ಮ. ಏನು ಸಣ್ಣ ಸಣ್ಣ ಕೆಲಸಗಳು ಮಾಡ್ಕೊಳ್ಳೋದೆ, ಸಣ್ಣ ಕೆಲಸಗಳು, ಅಲ್ಲಿ ಒಂದು ಸಣ್ಣ ಕಸ ಬಿದ್ರೆ ತೆಗೆದಿಕ್ಕದೆ, ಸಣ್ಣ ಬಟ್ಟೆ ಹೋಗ್ಯದೆ. ಇದೇ ಕೆಲಸ ಅತ್ತೆ ಮನೇಲಿ ಇದ್ದಾಗ ಮಾಡಿದ್ರೆ ಅತ್ತೆ ನೀನು ಅಪ್ರಿಷಿಯೇಟ್ ಮಾಡ್ತಿದ್ಲು. ಅಲ್ಲಿ ಬರೇ ಬೆಡ್ಶೀಟ್ ಬರ್ತದೆ ಮ್ಯಾಕಿಂಗ್. ಏನಾಯ್ತಮ್ಮ ಅಂದ್ರೆ, ಈ ಹೆಣ್ಮಕ್ಳಿಗೆ ಸಾರಿ, ಓಕೆ, ಹೆಣ್ಮಕ್ಳಿಗೆ ಇಲ್ಲಿ ಆರಾಮಿಲ್ಲ ಅಂದ್ಬಿಟ್ಟು ಸುಮ್ಮನೆ ಬಿಡ್ಬೇಕು, ನಾವು ಸುಮ್ಮನೆ ಆಗ್ಬಿಡ್ಬೇಕು. ಎದಕ್ಕಮ್ಮ, ಏನ ನಿನಗೇನು ಗೊತ್ತು? ನಮಗೆ ಇದೇ ಪ್ರಶ್ನೆ ಇದೊಂದು ಬಂದಿರೋದು, ನಿನಗೇನು ಗೊತ್ತು? ನಮಗೇನು ಗೊತ್ತಿಲ್ಲ, ಮತ್ತು ಅದಕ್ಕೆ ಕೇಳ್ತಿರೋದು ನಿಮ್ಮನ್ನು. ಏನಾಯ್ತು ಅಂತಂದ್ರೆ ಸುಮ್ಮನೆ ಆಯ್ತು ಬೆಡ್ಶೀಟ್ ಓದ್ಕೊಂಡ್ಬಿಡೋದು. ಎಷ್ಟೋ ಕುಟುಂಬಗಳು ಇವತ್ತು ನಿಜವಾಗ್ಲೂ ಅತ್ತೆ ಮಾವನ ಜೊತೆ ಇದ್ದು ಇನ್ನೊಂದು ಸಮಸ್ಯೆ ಏನು ಗೊತ್ತಾ,
ಯಾಕೆ ಮಾತು ಹೇಳ್ತಾನೆ ಅಂದರೆ ಸ್ವಲ್ಪ ಬಾಧೆಯಿಂದ ಹೇಳ್ತಾನೆ. ಮದುವೆ ಆಗಿದ್ದ ತಕ್ಷಣ ಅತ್ತೆ ಮಾವನ ಜೊತೆ ಇಲ್ಲದಂತಾನೆ ಬೇರೆ ಆಗೋ ಕುಟುಂಬಗಳು ಯಾವ ಸ್ಟ್ಯಾಂಡರ್ಡ್ ಆಗಿ ನಿಂದಿರಲ್ಲ. ಯಾಕೆ ನಿಂದಿರಲ್ಲ ಅಂದರೆ ಅತ್ತೆ ಮಾವನ ಅನುಭವಗಳು ಅವ್ರಿಗೆ ಗೊತ್ತಾಗಲ್ಲ, ಕುಟುಂಬಗಳನ್ನ ಹೆಂಗೆ ಕಟ್ಕೊಂಡು ಹೋಗ್ಬೇಕಂತೇಳಿ. ಅತ್ತೆ ಹೇಳ್ಕೊಡ್ತಾಳೆ ಜೀವನ ಅಂದ್ರೆ ಏನು ಅಂತೇಳಿ, ಕೇಳೋ ಸ್ಥಿತಿನಾಗಿರಲ್ಲ. ಇದೊಂದು ಡೈಲಾಗ್, ನಿಮ್ಮ ಕಾಲ ಬೇರೆ ನಮ್ಮ ಕಾಲ ಬೇರೆ. ಆಯಮ್ಮ ಹೇಳ್ತಾಳೆ, ಮಿಕ್ಸಿ ಇಲ್ದಿದ್ರೆ ಏನಾಯ್ತಮ್ಮ, ಅಲ್ಲಿ ಒಂದು ಒಳ್ಳೆ ಐತಲ್ಲ, ಒಂದು ಸ್ವಲ್ಪ ಕುಟ್ಟಿ ಆ ದೋಸೆ ಚಟ್ನಿ ಮಾಡಿಬಿಡು ಅಂತ ಹೇಳ್ತಾಳೆ. ಯಾರು? ಅತ್ತೆ. ಈ ಅಮ್ಮ, ನಿಮ್ಮ ಕಾಲದಾಗ ಬೇರೆ, ನಿಮ್ಮ ಕಾಲದಾಗೆ ಬಿಸಕೋಲ್ ಗೂಟ ತಿರುಗಿಸ್ತಾ ಇದ್ರೆ, ನಮ್ಮ ಕಾಲದಾಗ ಮಿಕ್ಸಿ. ಈ ಅಮ್ಮ, ಮಿಕ್ಸಿ ಸಮಸ್ಯೆ ಏನು ಅಂತಂದ್ರೆ ಮಿಕ್ಸಿ ಮೇಲೆ ಮೂತಿ ಹೋಗಿರ್ತದೆ, ಅದು ಮೂತಿ ಹಿಂಗಿಟ್ಟು ಗಿರ್ರ ಅನ್ಸಕ್ ಬರಲ್ಲ, ಅಷ್ಟೇ. ಹಿಂಗೆ ಹಿಡ್ಕೊಂಡ್ರೆ ಗಿರ್ರ ಅಂತದ್ದು. ಪ್ರಶ್ನೆ ಏನಂತಂದ್ರೆ ಅದು ಹಿಂಗೆ ಹಿಡ್ಕೊಂಡು ಅನ್ನಂಗಿಲ್ಲ, ಅದೆಷ್ಟು ಗಾದೆ ಅನ್ಬೇಕು ಈ ಅಮ್ಮಗ. ಅತ್ತೆ ಮಾವ ನಿನಗೆ ಜೀವಿತದ ಮೌಲ್ಯಗಳನ್ನು ಕಲಿಸ್ತಾರೆ. ಕುಟುಂಬದಲ್ಲಿ ದುಡ್ಡನ್ನು ಹೇಗೆ ಉಳಿಸಿ ಸಂಸಾರ ನಡೆಸ್ಬೇಕನ್ನೋದಕ್ಕೆ ಕೇಳಿಸ್ತಾರೆ. ಆದರೆ ವಾಕ್ಯದಲ್ಲಿ ಏನಂತ ಬರೆದಿದ್ದಾರೆ, ಕೆಲವು ಸೋಮಾರ ಸ್ತ್ರೀಯರು ಅತ್ತೆ ಮಾವಂತಾಗ ಇರಕ್ಕೆ ಸಾಧ್ಯನೇ ಇಲ್ಲ. ಅವರು ಬಿಟ್ಟು ಬಿಡ್ತಾರೆ ಅದು ಗಾಡಿ. ಯಾಕಂದ್ರೆ ಇಲ್ಲಿ ಇಷ್ಟು ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ನೆನಪಿರ್ಲಿ, ಮನುಷ್ಯ ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ತಾನೆ. ಇವತ್ತು ಅತ್ತೆ ಮಾವನವ್ರನ್ನ ಅಪ್ಪ ಅಮ್ಮನವ್ರನ್ನ ದೂರ ಮಾಡ್ಕೊಂಡು ಹೊರಗೆ ಬಂದರು ಯಾರನ್ನ ವಾಕ್ಯ ಕೇಳ್ತಿದ್ರೆ, ನಾಳೆ ನಿನ್ನ ಮಕ್ಕಳು ಕೂಡ ನಿನ್ನಿಂದ ದೂರ ಹೋಗಿ ಅವರು ನಿನಗೆ ಏನಂತ ಅವತ್ತು ಗೊತ್ತಾಗ. ಇವತ್ತು ಬೀಜ ಹಾಕಿ ಅಲ್ಲ, ಅದು ಈಗ ಬೆಳೆಯಂಗಿಲ್ಲ, ಇದು ಜಲ್ದಿ ಬೆಳೆಯಲ್ಲ, ಇದು ಅವತ್ತು ಬೆಳೀತದ. ಅದು ಅವತ್ತು ಗೊತ್ತಾಗ್ತದೆ ನಿನಗೆ, ಇವತ್ತು ಗೊತ್ತಾಗಲ್ಲ. ಅದು ತಂದೆ ತಾಯಿನ ದೂರ ಹಾಕಿ ಅಥವಾ ಅತ್ತೆ ಮಾವನ ದೂರ ಹಾಕಿ ಸಪ್ರೇಟಾಗಿ ಪಾಪ ಅಪ್ಪ ಅಮ್ಮ ಅಂತಿರ್ತಾರೆ, ಹೆಂಗನ ದೂರಮ್ಮ, ನಮ್ಮನ್ನು ಬಿಟ್ಟು ಹೋಗ್ರಿ, ನೀವು ಬೇಯಿಸಿದ್ರೆ ಸಾಕಮ್ಮ ಅಂತಾರೆ. ಪಾಪ ಅವರು ಜಗಳ ಆಡ್ಬೇಡಮ್ಮ, ನೀವು ಸ್ವಲ್ಪ ಬೇಯಿಸಿದ್ರೆ ಸಾಕು, ಮಾಡ್ಕೊಂತ ತಿನ್ರಿ ಅಂತಾರೆ. ಅಂದ್ರೆ ಇಷ್ಟು ನೋಯಿಸಿರ್ತಾರೆ ನಮ್ಮತ್ತವ್ರು. ಈ ಒಂದು ಬುದ್ಧಿ ಯಾಕೆ? ಸೋಮಾರಿಗಳು ಕೆಲಸ ಮಾಡಲಾರ್ದವರು. ಇವತ್ತು ನಿಮ್ಮ ಮಕ್ಕಳ ಎದ್ದೇಳಿ, ನಮ್ಮಮ್ಮ ಧನ್ಯಳು, ಎಲ್ಲ ಸ್ತ್ರೀಯರಿಗಿಂತ ನನ್ನ ಹೆಂಡತಿ ಶ್ರೇಷ್ಠ ಅಲ್ಲ ಅಂತ ಹೇಳ್ಬೇಕು ನಿಮ್ಮ ಗಂಡಂದಿರು ಅಂತಂದ್ರೆ, ನೀವು ಜವಾಬ್ದಾರಿ ಉಳ್ಳವರಾಗಿರ್ಬೇಕು. ಎರಡನೇದು ಜ್ಞಾನವಂತರಾಗಿರ್ಬೇಕು. ಇನ್ನು ಮೂರನೇದು ಹೆಂಗಿರ್ಬೇಕು? ನೀವು ಸೋಮಾರಿಗಳಾಗಿರಬಾರ್ದು. ಅದಕ್ಕೆ ಇದೊಂದು ಮಾತು ಹೇಳಿ ಮುಗಿಸ್ಬಿಡ್ತಾನೆ. ಜ್ಞಾನೋಕ್ತಿ 14ನೇ 1ನೇ ವಚನ. ಜ್ಞಾನವಂತೆ ತನ್ನ ಮನೆಯನ್ನ ಕಟ್ಟಿಕೊಳ್ತಾಳೆ, ಜ್ಞಾನಹೀನಳು ಸ್ವಂತ ಕೈಯಿಂದ, ಹಿಂಗೆ ಕನ್ನಡ ಬೈಬಲ್ ಇರೋದು, ಸ್ವಂತ ಕೈಯಿಂದ ಅದನ್ನೇನ್ ಮಾಡ್ತಾಳೆ? ಮುರಿದು